ತಾಲೂಕಿನ ದುದ್ದ ಹೋಬಳಿಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜಿ ಮಲ್ಲಿಗೆರೆ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 7.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿ ಮಲ್ಲಿಗೆರೆಯಿಂದ ಅನುಕುಪ್ಪೆ ಸಂಪರ್ಕ ಕಲ್ಪಿಸುವ ಲೋಕಪಾವನಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ, ಜಿ ಮಲ್ಲಿಗೆರೆಯಿಂದ ಹೊನ್ನೆಮಡುಗೆ ಹೋಗುವ ಬಳಿ ಲೋಕಪಾವನಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಜಿ ಮಲ್ಲಿಗೆರೆ ಗ್ರಾಮದ ಬಳಿ ಹರಿಯುವ ಹಳ್ಳಕ್ಕೆ 2 ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೇಮಾವತಿ ಇಲಾಖೆ ಇಂಜಿನಿಯರ್ ವಿಭಾಗದ ವತಿಯಿಂದ ಕೆರೆ ಹೂಳೆತ್ತುವ ಅಭಿವೃದ್ಧಿ ಕಾಮಗಾರಿಗೂ ಚಾಲನೆ ನೀಡಲಾಗುವುದು ಎಂದು ಹೇಳಿದರು. ಬ್ಯಾರೇಜು ಮತ್ತು 2 ಚೆಕ್ ಡ್ಯಾಮ್ಗಳು 7.5 ಕೋಟಿ ವೆಚ್ಚದಲ್ಲಿ ಕಾಮಗಾರಿನ ಚಾಲನೆ ಕೊಡೋಕ್ಕೋಸ್ಕರ ಜಿ ಮಲ್ಲಿಗೆರೆ ಅಲ್ಲಿ ಬಂದಿದ್ದೀವಿ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾಮಗಾರಿಗಳನ್ನು ನಾವು ಇಲ್ಲಿ ಚಾಲನೆ ಕೊಡೋಕ್ಕೆ ಹೇಮಾವತಿ ಇದನ್ನೇ ಎಷ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಮಾಡೋಕ್ಕೆ ಅದನ್ನು ಚಾಲನೆ ಕೊಡ್ತೀವಿ. ಅದರ ಜೊತೆಗೆ ಇನ್ನು ರಸ್ತೆ ಕಾಮಗಾರಿಗಳನ್ನೆಲ್ಲನೂ ಈ ಪಂಚಾಯತಿ ವ್ಯಾಪ್ತಿಯಾಗಿ ಬರೋಂಥ ಸುಮಾರು ರಸ್ತೆಗಳನ್ನು ನನಗೆ ಯಾವಾಗಲೂ ಇಲ್ಲಿ ಬಂದಾಗ ನಿಮ್ಮ ಪಂಚಾಯತಿ ಪಲ್ಗಟ್ಟ ಪಂಚಾಯತಿ ಎರಡರ ಮೇಲೆ ಅಕ್ಕಪಕ್ಕ ಇದ್ದೀರಿ, ಇವೆರಡು ಪಂಚಾಯತಿ ಅತಿ ಹಿಂದೆ ಉಳಿದಿರೋದಂತ ನನಗೆ ಗಮನದಲ್ಲಿದೆ. ಅದಕ್ಕೆ ಏನೇನು ಮಾಡಬೇಕು, ಈಗ ಪಲ್ಗಟ್ಟ ಒಂದು ಸತಿ ಮುಗಿಸಿದ್ದೀವಿ, ಈಗ ನೆಕ್ಸ್ಟ್ ಜಿ ಮಲ್ಲಿಗೆರೆ ಪಂಚಾಯತಿ ತಗೊಂಡು ಬರೀ ರಸ್ತೆ ಒಂದೇ ಅಲ್ಲ ಮತ್ತು ಆರ್ಥಿಕವಾಗಿ ನಿಮ್ಮನ್ನೆಲ್ಲ ಮೇಲಕ್ಕೆತ್ತಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಎಲ್ಲರ ಸಹಕಾರ ಇರಲಿ, ಜೊತೆಗೆ ಈ ಒಂದು ಕಾಮಗಾರಿ ಸುಸಲಿತವಾಗಿ ನಡೀಲಿ. ಮತ್ತು ನನಗಿಲ್ಲಿ ಬಂದು ನಿಮ್ಮ ಜೊತೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೆಲ್ಲರಿಗೂ ಬರಮಾಡ್ಕೊಂಡಿರ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೀರಪ್ಪ, ಮಾಜಿ ಸದಸ್ಯರಾದ ಪುಟ್ಟರಾಜು, ಶಿವಕುಮಾರ್, ಕಾಂಗ್ರೆಸ್ ಮುಖಂಡ ಪಿಎಸ್ ಆತ್ಮಾನಂದ, ರಾಮೇಗೌಡ, ರಮೇಶ್, ಪರಮೇಶ್, ದೊರೆಸ್ವಾಮಿ, ಕೃಷ್ಣೇಗೌಡ, ಸಣ್ಣ ನೀರಾವರಿ ಇಲಾಖೆ ಕಾರ್ಯಪಾಲಕ ಎಂಜಿನಿಯರ್ ಇಮ್ರಾನ್ ಖಾನ್, ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಎನ್ ಈಶ್ವರ್, ಸಹಾಯಕ ಎಂಜಿನಿಯರ್ ಕಿರಣ್ ಸೇರಿದಂತೆ ಇತರರು ಭಾಗವಹಿಸಿದರು.